ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಜಸ್ಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಸಾಕು, ನಿಮಗೆ ಇಲ್ಲಿ 100 ಉಚಿತವಾದ ಕಾಯಿನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಕೆಲವೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಉಚಿತವಾದ ಕಾಯಿನ್ಸ್ ಸಿಗುತ್ತೆ. ಹಾಗೆಯೇ ಈ ಒಂದು ಕಾಯಿನ್ಸನ್ನು ನೀವು ಡೈರೆಕ್ಟಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಿತ್ಡ್ರಾ ಮಾಡ್ಕೋಬಹುದು. ಸೊ ಹೇಗೆ ಈ ಒಂದು ಅಪ್ಲಿಕೇಶನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಹಾಗೆಯೇ ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಫೋನ್ಪೇ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಆ ಒಂದು ಲಿಂಕನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ವೆಲ್ಕಮ್ ಟು ಫೋನ್ಪೇ ಅಂತ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಡೈರೆಕ್ಟಾಗಿ ನಿಮ್ಮ ಒಂದು ಜಿಮೇಲನ್ನು ಆ್ಯಡ್ ಮಾಡಿ. ಜಿಮೇಲನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಜಿಮೇಲ್ ಅಕೌಂಟ್ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನೀವು ನೇಮನ್ನು ಸೆಟ್ ಮಾಡಬೇಕಾಗುತ್ತೆ, ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್ ಅಂತ. ಸೊ ನನಗೆ ಇಲ್ಲಿ ನೇಮನ್ನು ಸೆಟ್ ಮಾಡ್ತೇನೆ. ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್ ಸೆಟ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಯೂಸರ್ ನೇಮನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಸಜೆಷನಲ್ಲಿ, ಆ ಒಂದು ನೇಮನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಅಥವಾ ನಿಮಗೆ ಬೇಕಾದ ನೇಮನ್ನು ನೀವು ಇಲ್ಲಿ ಯೂಸರ್ ನೇಮ್ ಆಗಿ ಸೆಟ್ ಮಾಡ್ಕೋಬೋದು. ಸೊ ಯೂಸರ್ ನೇಮನ್ನು ನೀವು ಇಲ್ಲಿ ಸೆಟ್ ಮಾಡುವಾಗ ಪ್ರತಿಯೊಂದನ್ನು ಸ್ಮಾಲ್ ಆಗಿ ಟೈಪ್ ಮಾಡಿ ಸೆಟ್ ಮಾಡಿ. ಸೊ ಯೂಸರ್ ನೇಮು ಸೆಟ್ ಆದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಟೈಪ್ ಮಾಡಿದ ಮೇಲೆ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ ಒಂದು OTPನ ಫಿಲ್ ಮಾಡಿ. OTP ಫಿಲ್ ಆದಮೇಲೆ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನೀವು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ಎರಡು ಕಡೆ ಕರೆಕ್ಟ್ ಆಗಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ. ಎಂಟರ್ ಆದಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆನಂತರ ನೀವು ಇಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಫಿಲ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ರೆಫರ್ ಕೋಡ್ ಅಂತ ಇರುತ್ತೆ. ನೀವು ಇಲ್ಲಿ ರೆಫರ್ ಕೋಡ್ ಹಾಕಿದರೆ ಮಾತ್ರ ಉಚಿತವಾಗಿ ನಿಮಗೆ ಇಲ್ಲಿ 100 ಕಾಯಿನ್ಸ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ತಪ್ಪದೇನೆ ಇಲ್ಲಿ ರೆಫರ್ ಕೋಡನ್ನು ಹಾಕಿ. ಸೊ ಈ ಒಂದು ರೆಫರ್ ಕೋಡನ್ನು ನಾನು ನಿಮಗೆ ಕಾಮೆಂಟ್ ಬಾಕ್ಸ್ ಹಾಗೇನೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ಒಂದು ರೆಫರ್ ಕೋಡನ್ನು ಕೊಟ್ಟಿರ್ತೇನೆ. ಆ ಒಂದು ರೆಫರ್ ಕೋಡನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಅಂದರೆ ಆ ಒಂದು ರೆಫರ್ ಕೋಡನ್ನು ತಗೊಬಂದು ಇಲ್ಲಿ ರೆಫರ್ ಕೋಡ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನಲ್ಲಿ ರೆಫರ್ ಕೋಡನ್ನು ಮರೀದೆ ಫಿಲ್ ಮಾಡಿ. ಸೊ ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು, ನಾನೀಗ ರೆಫರ್ ಕೋಡನ್ನು ಫಿಲ್ ಮಾಡಿದ್ದೇನೆ. ನೀವು ಕೂಡ ಈ ಒಂದು ರೆಫರ್ ಕೋಡನ್ನು ಮರೀದೆ ಫಿಲ್ ಮಾಡಿ, ಉಚಿತವಾಗಿ 100 ಕಾಯಿನ್ ನಿಮಗೆ ಸಿಗುತ್ತೆ. ಸೊ ರೆಫರ್ ಕೋಡ್ ಫಿಲ್ ಆದಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಫೋನ್ಪೇಲಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಆನಂತರ ಇಲ್ಲಿ ಕಾಯಿನ್ಸ್ ಅಂತ ಇರುತ್ತಲ್ಲ, ಈ ಒಂದು ಕಾಯಿನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದರೆ ಇಲ್ಲಿ ನೋಡ್ಬೋದು 200 ಕಾಯಿನ್ಸ್ ಸಿಕ್ಕಿದೆ. ಕೆಲವೊಬ್ಬರಿಗೆ 100 ಸಿಗುತ್ತೆ, ಇನ್ನು ಕೆಲವೊಬ್ಬರಿಗೆ 200 ಕೂಡ ಇಲ್ಲಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ಸೈನ್ ಅಪ್ ಬೋನಸ್ ಅಂತ 200 ಕಾಯಿನ್ ಇಲ್ಲಿ ನನಗೆ ಸಿಕ್ಕಿದೆ. ಸೊ ನೀವು ರೆಫರ್ ಕೋಡನ್ನು ಮರೀದೆ ಫಿಲ್ ಮಾಡಿ. ಫಿಲ್ ಮಾಡಿದರೆ ಮಾತ್ರ ಈ ಒಂದು ಕಾಯಿನ್ಸ್ ಬೋನಸ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಆನಂತರ ನೀವು ಇಲ್ಲಿ ಅರ್ನಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಅರ್ನ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಟಾಸ್ಕನ್ನು ನೀಡಿರ್ತಾರೆ. ಈ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಉಚಿತವಾದ ಕಾಯಿನ್ ಸಿಗುತ್ತೆ. ಸೊ ನೀವು ಇಲ್ಲಿ ಆದಷ್ಟು ಕಾಯಿನ್ಸನ್ನು ಅರ್ನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡಿನೂ ಕೂಡ ಕಾಯಿನ್ಸನ್ನು ಅರ್ನಿಂಗ್ ಮಾಡ್ಬೋದು. ಸೊ ಇಲ್ಲಿ ನೀವು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ ಮೇಲೆ ಕಾಯಿನ್ಸನ್ನು ಅರ್ನ್ ಮಾಡ್ತೀರಾ. ಈ ಒಂದು ಕಾಯಿನ್ಸನ್ನು ನೀವು ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಥವಾ ಅಮೆಝಾನ್ ಅಥವಾ ನಿಮ್ಮ ಒಂದು ಫ್ಲಿಪ್ಕಾರ್ಟಿಗೆ ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ಗೆ ಈ ಒಂದು ಕಾಯಿನ್ಸನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇಲ್ಲಿ ರಿವಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ರಿವಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ರಿಡೀಮ್ ಕಾಯಿನ್ಸ್ ಅಂತ 6 ರೀತಿಯ ಆಪ್ಷನನ್ನು ಕೊಟ್ಟಿದ್ದಾರೆ. UPI, ಗೂಗಲ್ ಪೇ, ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಮೈಂತ್ರಾ, ನೈಕಾ ಅಂತ. ಸೊ ಈ ಒಂದು 6 ಅಪ್ಲಿಕೇಶನ್ಗಳಿಗೆ ಈ ಒಂದು ಕಾಯಿನ್ಸನ್ನು ನೀವು ರಿಡೀಮ್ ಮಾಡ್ಬೋದು. UPIಲಿ ರಿಡೀಮ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಈ ಒಂದು ಹಣ ಬಂದು ಜಮಾ ಆಗುತ್ತೆ. ಸ್ನೇಹಿತರೆ, ನೀವು ಕೂಡ ಈ ಒಂದು ಅಪ್ಲಿಕೇಶನ್ನ ಫ್ರೀಯಾಗಿ ಇನ್ಸ್ಟಾಲ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಹಾಗೆಯೇ ರೆಫರ್ ಕೋಡನ್ನು ತಪ್ಪದೆ ಫಿಲ್ ಮಾಡಿ. ಫಿಲ್ ಆದಮೇಲೆ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆನಂತರ ನೀವು ಇಲ್ಲಿ ಅರ್ನ್ ಅನ್ನೋ ಒಂದು ಆಪ್ಷನಲ್ಲಿ ಇಲ್ಲಿ ಸಾಕಷ್ಟು ರೀತಿಯ ಟಾಸ್ಕನ್ನು ಕೊಟ್ಟಿರ್ತಾರೆ. ಈ ಒಂದು ಟಾಸ್ಕನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಹೋದರೆ ನಿಮಗೆ ಉಚಿತವಾದ ಕಾಯಿನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು
ಫ್ರೀಯಾಗಿ ಅರ್ನಿಂಗನ್ನು ಮಾಡ್ಬೋದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರಿಂದನೂ ಕೂಡ ನೀವು ಇಲ್ಲಿ ಉಚಿತವಾದ ಕಾಯಿನ್ಸನ್ನು ಅರ್ನಿಂಗ್ ಮಾಡ್ಕೋಬಹುದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.